ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾಳೆ ಲತಾ ಮೇಡಮ್ ಅವರ ಮಗ ಲಕ್ಷ್ಮಣ್ ಅವ್ರದ್ದು ಹುಟ್ಟುಹಬ್ಬ ಇದೆ ನಾಳೆ. ಇವತ್ತೇ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು, ಆರೋಗ್ಯ, ಅಂತಸ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಲಕ್ಷ್ಮಣ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಪಾ. ಗಾಡ್ ಬ್ಲೆಸ್ ಯು. ನಿನ್ನೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ನಂಗೆ ತುಂಬ ಖುಷಿ ಆಯಿತು. ದಿನಾನೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಲೇ ನಾಗ, ಇದೇ ನಿನ್ನ ಅವತಾರ ಹಿಂಗೆ ನಿಂತ್ಕೊಂಡಿದ್ಯಾ? ಲೇ ರೋಗ್ಯ, ಬಾಯೆಲ್ಲ ಸಾಪಿಗೆ ಬಂದ್ಬಿಟ್ಟೈತೆ. ಹೋಗಲಿ, ಎಣ್ಣೆ ಇಲ್ಲ, ಏನೂ ಇಲ್ಲ, ಏನ ಮಾಡೋದು? ಹಾಂ, ಅಲ್ಲಿ ಪೀಸಿ ಅವನೆಲ್ಲ ಕೂಗು. 1-2 ಕ್ವಾರ್ಟರ್ ತಂದ್ಕೊಡ್ತಾನೆ. ಅದ್ರ ಜೊತೆಗೆ ಚಿಪ್ಸು ಉಪ್ಪಿನಕಾಯಿ ತಂದ್ಕೊಡ್ತಾನೆ. ಕೂಗು. ಲೇ, ನಿನ್ನಂಥವ್ರು ನಮ್ಮಂಥವ್ರ ಪಕ್ಕದಾಗಿರ್ಬೇಕು ನೋಡ. ಆವಾಗ ಒಳ್ಳೊಳ್ಳೆ ಪ್ಲ್ಯಾನ್ಗಳು ಹೇಳ್ಕೊಡ್ತಾ ಇರ್ತೀರಾ. ತಡಿ ಕೂಗ್ತೀನಿ. ಸಾರ್ವಾ, ಸಾರ್ವಾ, ನಿಂಗೇನೇನು ಬೇಕೇನಾ? ನಂಗೆ ಮಾತ್ರ ಬೇಡಪ್ಪ. ಆ ಅಪ್ಪನ ಕೊಡೋ ಕಜ್ಜಾಯಿಗಳು ನನಗೆ ಮಾತ್ರ ಬೇಡ. ಬಾಟ್ಲು ಕೇಳು ಅಂತಂದ್ರೆ ಇವಾಗ ಕಜ್ಜಾಯಿಗೆ ಕೇಳು ಅಂತ ಇದೆಯಾ? ಹಾಂ, ಬಾಟ್ಲು ಕೊಡ್ತಾನೆ, ನಿಂಗೆ ಕಜ್ಜಾಯನೂ ಕೊಡ್ತಾನೆ. ನೀನೇ ಇಸ್ಕೋ, ನಂಗೇನು ಬೇಡ. ನಿಂಗೆ ಮಕ ನೋಡು ಮಕ. ನಿಂಗೆ ಸಿಗ್ತದೇನಾ? ಬಾಟ್ಲು ಸಿಕ್ಕಲ್ಲ, ಕಜ್ಜಾಯನೂ ಸಿಕ್ಕಲ್ಲ. ಅಪ್ಪ, ನನಗೇನು ಬೇಡ ಸಮಯ, ನೀನು ಇಸ್ಕೋ. ಸಾರ್ವಾ, ಸಾರ್ವಾ, ಏನೋ ನಿಂದು ಯಾವಾಗಲೂ ಸಾರು ಇಟ್ಟು ಅನ್ನ ಅನ್ಕೊಂಡು ನೇವಾಗ ಮಾತಾಡಲ್ಲ. ಸಾರ್ವಾ, ಏನೋ ಕೇಳಬೇಕಾಗಿತ್ತು, ಅದಕ್ಕೆ. ಏನೋ ನಿಂದು ಬೆಳಗ್ಗೆ ಬೆಳಗ್ಗೆನ ಗೋಳ ತೇರಿಕೆ. ಏನಾ? ಸರ್ವ ಸರ್ವ ಸರೋ, ರಾಗ ಹೇಳಿದಿರ ಕರೆಕ್ಟಾಗಿ ಮಾತಾಡ್ದೋ ಸರಿ, ಇಲ್ಲ ಅಂತಂದ್ರೆ ಏಟಿಗೆ ತಿಂತೀಯನಂತ ಈಗ. ಸರ್ವ, ಇಷ್ಟು ಎಣ್ಣೆ ಸರ್ವ, ಇಷ್ಟು ಜಾಸ್ತಿ ಬೇಡ. ಒಂದೇ ಒಂದು ಡ್ರಾಪ್ ಅಷ್ಟೇ. ಈ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕ್ತಾರಲ್ಲ, ಹಂಗೆ ಎಣ್ಣೆನ ಒಂದೇ ಒಂದು ಡ್ರಾಪ್ ನಂಗೆ ಹಾಕ್ಬಿಟ್ರಿ ಸರ್ವ. ಏನು ಸರ್ವ ಮಾಡೋದು? ಅಭ್ಯಾಸ ಆಗೋಗ್ಬಿಟ್ಟೈತೆ. ಇಲ್ಲಿಗೆ ಬಂದಾಗಿಂದ ಎಣ್ಣೆನೇ ಇಲ್ಲ ಸರ್ವ. ಒಂದೇ ಒಂದು ಡ್ರಾಪ್ ಸರ್ವ, ಜಾಸ್ತಿ ಬೇಡ. ನಾನು ಎಣ್ಣೆ ಸಪ್ಲೈ ಮಾಡುವಂಥರ ಕಾಣಿಸ್ತಾ ಇದ್ದೀನೇನಾ? ಹಾಂ, ಹೆಂಗೆ ಕಾಣಿಸ್ತಾ ಇದ್ದೀನಿ ನಿನ್ನ ಕಣ್ಕ? ಹೆಂಗೆ ಕಾಣಿಸ್ತಾ ಇದ್ದೀನೋ ಸರ್ವ? ನನ್ನ ಕಣ್ಕ ದೇವ್ರು ಕಾಣಿಸ್ತಾ ಇದ್ದೀರಾ ಸರ್ವ? ಇಷ್ಟು ಜಾಸ್ತಿ ಬೇಡ. ಹೇಳಿದ್ನಲ್ಲ ನಾನು ಅವಾಗ, ಈ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕ್ತಾರಲ್ಲ, ಹಂಗೆ 1-2 ಡ್ರಾಪ್ ಹಾಕಿದ್ರೆ ಸಾಕು. ಈಗ ಒಳ್ಳೆ ಮಾತನ್ನ ಹೇಳಿದ್ರೆ ಆಗಲ್ಲಿರು, ಬಂದೇರು. ಏನಾಗ ಯಾಕೆ ಬೇಕು? ಬಾರೋ, ಅವ್ರು ಹೊಡಿತಾರಲೇ. ಇಲ್ಲ, ನೀನು ಬ್ಯಾಮಿಸ್ಕೊಂಡಿರ. ಏನು ಬೇಕಾ? ಏನು ಬೇಕು ನಿಂಕ? ಇದೇನು ಸರ್ವ ಕೋಲ್ ಎದ್ಕೊಂಬಂದ್ಬಿಟ್ಟಿದ್ದೀರಿ? ಹಾಂ, ನಾನು ಎಣ್ಣೆ ಕೇಳಿದ್ದು, ಕೋಲೆಲ್ಲ. ಎಣ್ಣೆ ಬೇಕಾ ನಿಂಕ? ಎಣ್ಣೆ ಬೇಕೇನಾ? ನಿಂಗೆ ಎಣ್ಣೆ ಸಪ್ಲೈ ಮಾಡೋ ನಂಗೆ ಕಾಣಿಸ್ತಾ ಇದ್ದೀನ ನಾನು? ಹಾಂ, ಎಷ್ಟು ಧೈರ್ಯ ಇದ್ರೆ ನೀನು ಬಂದು ನಾನು ಎಣ್ಣೆ ಕೊಡು ಅಂತ ಕೇಳ್ತೀಯ? ಎಷ್ಟು ಧೈರ್ಯ ನಿಂಕ? ಸಾರೋ, ಸರಿ ಆಯಿತು, ನಂದು ತಪ್ಪಾಗೋಗ್ಬಿಡ್ತು, ಇನ್ನೇನು ಕೇಳಲ್ಲ. ಬಾರಿಕಾ, ಏನು ಭಯ ಪಡಬೇಡ ಬಾ. ಲೇ ರವ್ಯಾ, ನನ್ನ ಮಗಳು ಬರ್ತಾವಳ. ನನ್ನ ಮಗಳು ಬಂದ್ಬಿಟ್ಲು. ಅಪ್ಪ, ಹೆಂಗಿದೆಯಪ್ಪ? ಹೆಂಗಿರ್ಲಮ್ಮ, 20 kg ಇಲ್ದೋಗ್ಬಿಟ್ಟಿದ್ದೀನಮ್ಮ. ಇಲ್ಲೇನು ಊಟ ಗೀಟ ಏನು ಸರಿಯಾಗಿ ಹಾಕಲ್ಲ. ಇರೋ ಬರೋ ರಕ್ತನೆಲ್ಲ ಸೊಳ್ಳೆಗೆ ಕುಡ್ದಾಕ್ಬಿಟ್ಟವಮ್ಮ. ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲಮ್ಮ. ನನ್ನ ಮನೆಗೆ ಕರ್ಕೊಂಡೋಗು. ತಿರ್ಗಾ ನಾನು ನಿನ್ನ ಮನೆಗೆ ಕರ್ಕೊಂಡೋದ್ರೆ ನಮ್ಗೆ ತಿರ್ಗಾ ತೊಂದರೆ ಕೊಡ್ತೀಯಪ್ಪ ನೀನು. ನಾನು ಕರ್ಕೊಂಡೋಗಲ್ಲಪ್ಪ. ಇಲ್ಲಮ್ಮ, ಇನ್ಮೇಲೆ ಅಂಥ ತಪ್ಪೇನು ಮಾಡಲ್ಲಮ್ಮ. ಈ ಒಂದ್ಸರಿ ನನಗೆ ಕ್ಷಮಿಸ್ಬಿಡಮ್ಮ. ನೀನು ಅಂಥ ತಪ್ಪು ಯಾವತ್ತೂ ಮಾಡಲ್ಲ. ಈ ಮಾತು ನಾವು ಹುಟ್ಟದಾಗಿಂದ ಹೇಳ್ತಾನೆ ಇದೆಯಪ್ಪ. ತಿರ್ಗಿ ಮಾಡ್ತಾ ಇರೋ ತಪ್ಪು ಮಾಡ್ತಾನೆ ಇದೆಯಾ? ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ? ಈಗ ಒಂದ್ಸರಿ ಕ್ಷಮಿಸ್ಬಿಡಮ್ಮ. ರೇಖಾ, ಇನ್ನೊಂದ್ಸತಿ ತಪ್ಪು ಮಾಡಲ್ಲಮ್ಮ. ನನ್ನ ಪಾಡಕ್ಕೆ ನಾನು ಎಲ್ಲ ದುಡ್ಕೊಂಡು ತಿನ್ಕೊಂಡಿರ್ತೀನಿ. ರೇಖಾ, ಒಂದು ಅವಕಾಶ ಕೊಟ್ಟು ನೋಡಮ್ಮ. ಅಷ್ಟು ಬೇಗ ದುಡ್ಕೋದು ಬೇಡ, ಒಂದು ಅವಕಾಶ ಕೊಟ್ಟು ನೋಡು. ಆಮೇಲೆ ಏನಾದರೂ ಇದೇ ಥರ ಮಾಡ್ತಾಯಿದ್ರೆ ನಾನು ನೋಡ್ಕೊತೀನಿ. ಹಂಗಲ್ಲಕ್ಕ, ನಮ್ಮಪ್ಪನೂ ಹಿಂಗೆ ಹೇಳೋದು, ನಾನೇನು ಮತ್ತೆ ಇಂಥ ತಪ್ಪು ಮಾಡಲ್ಲ ಅಂತ. ತಿರ್ಗಾ ಅದೇ ಥರ ಮಾಡ್ತಾರಕ್ಕ. ರಶ್ಮಿಗೂ ರಕ್ಷೆಗೂ ತೊಂದರೆ ಕೊಟ್ಟರೆ ಏನಕ್ಕ ಮಾಡೋದು ನಾನು? ಇಲ್ಲಮ್ಮ, ಇಲ್ಲ, ನಾವು ನಮ್ಮೂರ್ಗೆ ಹೊರಟೋಗೋಣ ನಡೀರಮ್ಮ. ನಿಮ್ಮ ಊರು ಬಂದ್ಬಿಡ್ರಿ, ನಮ್ಮೂರ್ಗೆ ಹೊರಟೋಗೋಣ. ಇಲ್ಲ, ರೇಖಾ ಬರಲ್ಲ. ರೇಖಾಗೆ ಮದುವೆ ಫಿಕ್ಸ್ ಆಗಿದೆ, ಮುಂದಿನ ತಿಂಗಳು ಮದುವೆ. ಹೌದೇನು ಮೇಡಮು? ನಿಜನಾ? ನಮ್ಮ ರೇಖಾಗೆ ಮದುವೆನಾ? ಹುಡುಗನೇನು ಕೆಲಸ ಮಾಡ್ತಾನೆ ಮೇಡಮು? ಹುಡುಗನು ಮೇಸ್ಟ್ರು, ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು. ಮುಂದಿನ ತಿಂಗಳೇ ಮದುವೆ ರೇಖಾಗೆ. ನಾನು ಗೌರ್ಮೆಂಟ್ ಕೆಲಸನಾ? ಅಯ್ಯೋ, ನನ್ನ ಮಗು ಎಷ್ಟು ಪುಣ್ಯ ಮಾಡೈತೆ. ಹಾಂ, ತಿಪ್ಪುರ್ಲಾಗ ಹೊಡೆದ್ರು ಗೌರ್ಮೆಂಟ್ ಕೆಲಸದಾಗಿರೋದು ಸಿಕ್ಕೋದೇ ಇಲ್ಲ. ಎಷ್ಟು ಪುಣ್ಯ ಮಾಡೋಳೆ ನನ್ನ ಮಗಳು. ನನಗೆ ಗೊತ್ತು, ನನ್ನ ಮಕ್ಕಳೆಲ್ಲ ಲಕ್ಷ್ಮಿಗಳು ಅಂತ. ಅದಕ್ಕೆ ಅವ್ರು ಹಿಂಗಿರೋದು. ಅವತ್ತೆಲ್ಲ ಹೇಳ್ತಾ ಇದ್ದಲ್ಲಪ್ಪ, ನೀವೊಬ್ರು ದರಿದ್ರ ನಮ್ಕ ಅಂತ. ನನ್ನ ರಶ್ಮಿನ ರಕ್ಷಣಾ ಹೊಡಿತಾ ಇದ್ದಲ್ಲಪ್ಪ. ಇವತ್ತೇನಪ್ಪ ಲಕ್ಷ್ಮಿಗಳು ಅಂತ ಇದೆಯಾ? ಹೆಂಗೋ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗನ ಮದುವೆ ಆಗ್ತಾ ಇದೆಯಲ್ಲಮ್ಮ, ಅದಕ್ಕೆ ಇವ್ರ ಕೈ ಸೈನ್ ಹಾಕ್ಸ್ಕೊಳ್ಳಿ. ಸರಿ ಮೇಡಮ್, ಫಸ್ಟ್ ಕರ್ಕೊಂಡೋಗಿ ಇವನಿಂದ ಅಂತೂ ನನಗೆ ತಲೆನೇ ಕೆಟ್ಟೋದು. ನನಗೆ ಹುಚ್ಚಿಡಿಸ್ತಾ ಇದ್ದಾನೆ ಮೇಡಮ್ ಇವನು. ರೇಖಾ, ಹೋಗಮ್ಮ, ಅವ್ರು ಹೇಳೋತ್ರ ಸೈನ್ ಹಾಕು, ಕರ್ಕೊಂಡೋಗೋಣ ನಿಮ್ಮಪ್ಪನ. ಮೇಡಮು, ಅಲ್ಲಿ ನಿಂತವನಲ್ಲ ಅವನು ರವಿ ಅಂತ, ಒಳ್ಳೆಯವನು ಮೇಡಮು. ಏನೋ ನನ್ನ ಮಾತು ಕೇಳ್ಕೊಂಡು ಅವನು ಜೈಲಿಗೆ ಬರೋಂಗಾಯ್ತು. ಅವನು ಬಿಡಿಸ್ಬಿಟ್ಟು ಮೇಡಮು, ಪಾಪ ಮೇಡಮು. ಸರಿ ರೀ, ಆಯಿತು. ನಾನಿವಾಗ ರೇಖಾನ ಒಪ್ಪಿಸಿ ಕರ್ಕೊಂಬಂದು ನನ್ನ ಜವಾಬ್ದಾರಿ ಮೇಲೆ ನಿಮ್ಮನ್ನು ಹೊರಗಡೆ ಕಳಿಸ್ತಾ ಇರೋದು. ನೀವೇನಾದರೂ ಮತ್ತೆ ನಿಮ್ಮ ಬಾಲ ಬಿಚ್ಚಿದ್ದೀರಂದ್ರೆ ನಿಮ್ಮ ಬಾಲನ ಹೆಂಗೆ ಕಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಷ್ಟು ಕೇರ್ಫುಲ್ಲಾಗಿರ್ತೀರಂದರೆ ನಾನು ಹೇಳಲ್ಲ, ಆಮೇಲೆ ಹೇಳ್ತೀನಿ ನಿಮಗೆ. ಕೇರ್ಫುಲ್ಲಾಗಿರ್ಬೇಕು ಹೊರಗಡೆ ನೀವು.
ಮತ್ತೇನಾದರೂ ತಳ್ಳೆ ಕೆಲಸ ಮಾಡಿದ್ರೆ ಹೇಳಿದ್ನಲ್ಲ ನೆನ್ನೆ ಇಲ್ಲಿ ಸಲ್ಲದ ಕೇಸುಗಳಾಕಿ ಒಳಗಾಗ್ತೀನಿ ನಿನ್ನ. ಇಲ್ಲ ಮೇಡಮ್, ಇಲ್ಲ ಇಲ್ಲ, ನಾನು ಆರಾಮಾಗಿ ಇರ್ತೀನಿ, ಯಾರ ಸುದ್ದಿಗೂ ಹೋಗಲ್ಲ. ಒಂದು 2 ದಿವಸ ನಾನು ನಮ್ಮ ಮಕ್ಕಳ ಜೊತೆಗೆ ಇರ್ತೀನಿ ಮೇಡಮ್. ಆಮೇಲೆ ನಾನು ನಮ್ಮೂರು ಹೊರಟೋಗ್ತೀನಿ. ಬೇಡ ಬೇಡ, ನೀವು ಊರಿಗೆ ಹೊರಡ್ರಿ, ಇಲ್ಲಿರಬೇಡಿ ನೀವು. ಸುಮ್ಮನೆ ಅವ್ರಿಗೆ ತೊಂದರೆ ಕೊಡಬೇಡಿ. ಅವರೆಲ್ಲ ಮದುವೆ ತಯಾರಿಲ್ಲಿದ್ದಾರೆ, ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ತೀರಾ? ಮೇಡಮ್, ನಾನು ಮದುವೆಗೆ ಹೋಗ್ತಿದ್ರೆ ಆತೈತಾ? ನಾನು ಅವ್ರ ಅಪ್ಪನ ಇಲ್ದಿದ್ರೆ ಮದುವೆ ನಡೀತೈತಾ? ಅಲ್ಲ, ನನ್ನ ಮಗಳಿಗೆ ಆ ಮದುವೆ ಇಟ್ಕೊಂಡು ನಾನೆಲ್ಲ ದೂರ ಇದ್ದರೆ ನನ್ನ ಮನ್ಸನ್ನ ತಡೀತೈತಾ? ನಮ್ಮ ರೇಖಾ ಮದುವೆ ಮುಗಿಸ್ಕೊಂಡು ನಾನು ಊರಿಗೆ ಹೊರಟೋಗ್ತೀನಿ ಮೇಡಮ್. ರಕ್ಷಾನು ರಶ್ಮಿನ್ ಕರ್ಕೊಂಡು. ರಕ್ಷಾ ರಶ್ಮಿ ನಿಮ್ಮ ಜೊತೆ ಬರಲ್ಲ ರೀ, ಆ ಥರ ಎಲ್ಲ ಆಸೆ ಇಟ್ಕೊಂಬಿಡಿ. ಅವರು ಬೇರೆ ಬೇರೆ ಕಡೆ ಇದ್ದಾರೆ. ಇಲ್ಲ ಮೇಡಮ್, ವಿಜಯ್ ಅಂತ ಅವನಲ್ಲ, ಅವನು ಭಾರಿ ಕಿಲಾಡಿ ಮೇಡಮ್. ನಮ್ಮ ರಕ್ಷಾನ ಅದ್ಯಾರ್ಕೋ ದತ್ತು ಕೊಟ್ಬಿಟ್ಟವನು. ಅವನು ನನ್ನನ್ನು ಕೇಳಿ ಕೊಟ್ಟನೇನು ಮೇಡಮ್. ಅವನು ನನ್ನ ಕೇಳಿ ಏನಾದರೂ ಕೊಟ್ಟನ ಅವನೇನಾದರೂ ನನ್ನ ಕೈಗೆ ಸಿಕ್ಕಬೇಕು, ಅವನ ಕೈತೆ ಗ್ರಾಚಾರ ಏನು ಒಲೆ ಮೆರಿತಾನವನು. ಅವ್ರ ಅಪ್ಪನ ಸಂಪಾದನೆ ಮಾಡಿರೋ ದುಡ್ಡು ಐತೆ, ಏನು ಶೋಕಿ ಮಾಡ್ತಾನವನು. ಏನು ನನ್ನ ಮಕ್ಕಳ ಹೆಸರಿಗೆಲ್ಲ 3 ಲಕ್ಷ ಪಿಕ್ಚರ್ ಮಾಡಿಬಿಟ್ಟು ಅವ್ನು ದುಡ್ಡು. ಅವನು ಯಾರೋ, ನಾನು ಇದ್ದೀನಲ್ಲ, ನಾನು ಸಾಕ್ತೀನಿ ಮೇಡಮ್. ರಕ್ಷಣಾ ರಶ್ಮಿನ ನಾನು ಕರ್ಕೊಂಡೋಗ್ತೀನಿ. ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಕರ್ಕೊಂಬಂದು ಒಳಗಾಕ್ರಿ. ಅವ್ನಿಗೆ ಅಷ್ಟು ಬೆಂಡೆತ್ಬೇಕು, ಜಾಸ್ತಿ ಆಗೋಗೈತೆ ಅವನು. ಬೇರೆಯವ್ರ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಅವನು. ಎಷ್ಟು ದುರಂಕಾರ ಇರ್ಬೇಕು ಅವನ್ಕ. ಭಾರಿ ಭಾರಿ ದುರಂಕಾರ ಐತೆ ಮೇಡಮ್. ನಾನು ಏನೋ ಜೀವನ ಮಾಡಲಿ ಅಂತ ಬೆಂಗಳೂರಾಗ ಇವ್ರು 3 ಕರ್ಕೊಂಡೋಗಿ ಬಿಟ್ಟಿದ್ರೆ, ಇವರು ಅವ್ರ ಹತ್ರಿಂದ ತಪ್ಸ್ಕೊಂಬಿಟ್ಟು ಆಶ್ರಮ ಸೇರ್ಕೊಂಬಿಟ್ಟವ್ರೆ. ಆಶ್ರಮದಿಂದ ನನ್ನ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟವನೆ. ಇವನು ಯಾರು ಕರ್ಕೊಂಬರಕ್ಕ? ಯಾರವನ? ಅವ್ನ ಮನೆ ಎಲ್ಲೈತ ಬೆಂಗಳೂರಾಗ ನಂಗೆ ತಿಳಿದಿದ್ರೆ ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದೆ ನಾನು. ಅವನಂತೂ ಸುಮ್ಮನೆ ಬಿಡ್ಬೇಡ್ರಿ ಮೇಡಮ್, ನಾನೇ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವನ್ನ ಒಳಗಾಕ್ರಿ 1-2 ದಿವಸ, ಅವಾಗ ಸರಿ ಹೋಗ್ತೈತೆ ಅವನ್ಕ. ಒಳಗಾಕುವಂತ ತಪ್ಪು ವಿಜಯ್ ಅವ್ರು ಏನು ಮಾಡಿದ್ದಾರೆ? ಏನು ಮಾಡಿದಾರ್ರಿ? ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ಕೋಪ ನಿಮಗೆ? ನನ್ನ ಮಕ್ಕಳನ್ನ ದತ್ತು ಕೊಡೋಕ್ಕೆ ಅವನು ಯಾರು ಮೇಡಮು? ಅವನು ಯಾರು? ನನ್ನ ಇಷ್ಟ, ನನ್ನ ಮಕ್ಕಳ ಇಷ್ಟ, ನಾನೆಲ್ಲನ ಕರ್ಕೊಂಡೋಗಿ ಬಿಡ್ತೀನಿ. ಅವನ್ಗೆ ಯಾಕೆ ಮೇಡಮು? ಇದೆಲ್ಲ ತಪ್ಪು ತಾನೇ? ಅವನು ನನ್ನ ಕೈಕಾಗ ನನಗೆ ಸಿಕ್ಕಬೇಕು. ಹೆಂಗೆ ಹೊಡಿತೀನಿ ಅಂದರೆ ಹಂಗೆ ಹೊಡಿತೀನಿ ಅವನ್ನ. ಓಹೋ, ಈ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರೇನು? ವಿಜಯ್ ಅವ್ರನ್ನ ಹೊಡಿಬೇಕು ಅಂತಿದ್ದೀರಾ? ಹೌದು ಮೇಡಮು, ಹೊಡಿಬೇಕಂದ್ರೆ ಅವನ್ನ ಹಂಗಿಂಗೆ ಹೊಡಿಯಲ್ಲ, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಅವ್ನು ಓಡಾಡೋಕ್ಕಾಗಬಾರ್ದು. ಅಯ್ಯೋ ಮೇಡಮ್, ನನಗೆ ಕೊಡ್ತಿದ್ದು ನಾನೇನು ಮಾಡಿದ್ನೆ? ನನ್ನ ಅಣ್ಣನ ಬಗ್ಗೆ ನನ್ನ ಮುಂದೆನೇ ಕೆಟ್ಟದಾಗ ಮಾತಾಡ್ತೀಯಾ? ಎಷ್ಟೋ ನಿಂಗೆ ದುರಂಕರ, ಅದು ನನ್ನ ಮುಂದೆ ನನ್ನ ಅಣ್ಣನ ಬಗ್ಗೆ. ಜಾಸ್ತಿ ಮಾತಾಡಿದ್ಯ ಅಂದರೆ ಹೊರಗಡೆನೆ ಬರೋಕ್ಕಾಗಲ್ಲ, ಹಂಗೆ ಮಾಡ್ಬಿಡ್ತೀನಿ ನಿನಗೆ. ಏನೋ ಅಯ್ಯೋ ಪಾಪ ಬದುಕೊಳ್ಳಿ ಅಂತ ನಿನ್ನ ಮಗಳನ್ನ ಕರ್ಕೊಂಬಂದ್ರೆ ಒಪ್ಪಿಸ್ಬಿಟ್ಟು ನನ್ನ ಬಗ್ಗೆ ನನ್ನ ಹತ್ರ ಮಾತಾಡ್ತೀಯಾ? ನನ್ನ ಅಣ್ಣ ಏನು ಅಂತ ನನಗೆ ಗೊತ್ತು. ನೀನು ತಗೊಂಡೋಗ್ಬಿಟ್ಟು ಯಾರಿಗೂ ಮಾರ್ಬಿಟ್ಟು ಬಂದರೆ ಆ ಮಕ್ಕಳು ಅವ್ರ ಕಾಟ ತಡಿಲಾರ್ದಿರಾ ಹೋಗಿ ಆಶ್ರಮ ಸೇರ್ಕೊಂಡವ್ರೆ. ಅವ್ರನ್ನ ಕರ್ಕೊಂಬಂದ್ರೆ ನಮ್ಮ ಅಣ್ಣನ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀಯ ನೀನು. ಇದೇ ಲಾಸ್ಟು, ಕನಸಿನಲ್ಲೂ ನಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೆ ಅಂದರೆ ಕನ್ಸು ಕಾಣಕ್ಕೆ ತಲೆನೇ ಇರಬಾರ್ದು. ಹಂಗೆ ಮಾಡ್ಬಿಡ್ತೀನಿ ರಾಸ್ಕಲ್. ನನ್ನ ಅಣ್ಣನ ಬಗ್ಗೆ ನನ್ನ ಮುಂದೆ ಮಾತಾಡೋಕ್ಕೆ ಇಷ್ಟೋ ಧೈರ್ಯ ನಿನಗೆ? ಮೇಡಮ್, ನಿಮ್ಮ ಅಣ್ಣ ಮಾಡಿದ್ದು ಸರಿನಾ? ನಾನು ಅವ್ರ ಮನೆಗೆ ಏನೋ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಿಟ್ಬಿಟ್ಟು ಬಂದರೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಯಾಕಂದ್ರೆ ಅವ್ರಿಗೆಲ್ಲ ದತ್ತು ಕೊಟ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಾ? ದತ್ತು ಕೊಡದೆ ನಿಂತರ ಅವ್ರಿಗೂ ಇವ್ರಿಗೂ ದುಡ್ಡುಗೆ ಮಾರ್ಕೊಬೇಕಾಗಿತ್ತಾ? ನಾವು ಮಾರ್ಕೊಬೇಕಾಗಿತ್ತೇನೋ? ದತ್ತಕ್ಕೆ ನಾವೇನೋ ಅವ್ರ ಮನೇಲಿ ಹೋಗಿ ಬಲವಂತವಾಗಿ ಬಿಟ್ಟು ಬರ್ತಾ ಇಲ್ಲ. ಅವರೇ ಇಷ್ಟಪಟ್ಟು ಬಂದು ಕೇಳಿದ್ರೆ ನಾವು ದತ್ತು ಕೊಡ್ತಾ ಇರೋದು. ಅರ್ಥ ಮಾಡ್ಕೋ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾದರೂ ನನ್ನ ಅಣ್ಣನ ಬಗ್ಗೆ ಮಾತಾಡಿದ್ದೆ ಅಂದರೆ ನಿಂಗೆ ಐತೆ ಗ್ರಾಚಾರ. ಮಕ್ಕಳನ್ನ ಸಾಕಕ್ಕೆ ಹೋಗ್ತಾ ಇದ್ರೆ ಬೇರೆಯವ್ರಿಗೆ ಮಾರ್ಬಿಟ್ಟು ಬಂದಿದ್ಯಾ? ಇನ್ನೂ 2 ಬಾರಿಸಿ ಮೇಡಮ್ ಇವನಿಗೆ, ಇನ್ನೂ 2 ಬಾರಿಸಿ. ಅಬ್ಬಬ್ಬಬ್ಬ, ಎಷ್ಟು ಮಾತಾಡ್ತಾನೆ ಮೇಡಮ್ ಇವನು. ತುಂಬ ತಲೆ ಇಟ್ಟೆ ಇದ್ದಾನೆ. ಬಾರಿಸೋ ಟೈಮ್ ಬರಲಿ, ಬಾರಿಸ್ತೀನಿ. ಬಾಯಿ ಮುಚ್ಕೊಂಡಿದ್ನೋ ಹೊರಗಡೆ ಸರಿ, ಇಲ್ಲ ಅಂತಂದರೆ ಮತ್ತೆ ಒಳಗಡೆ ಹಾಕ್ತೀನಿ. ನಡಿಯೋ. ಅಪ್ಪ, ನೀನು ಹಿಂಗೆ ಊರಿಗೆ ಹೋಗಪ್ಪ. ಯಾಕಮ್ಮ ರೇಖಾ, ನಿಂಗೆ ಮದುವೆ ಸೆಟ್ ಆಗೈತಂತಲ್ಲ, ನೀನು ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ ನಾನು. ಮದುವೆ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡು ನಮ್ಮ ಜೊತೆ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಅಂತಂದರೆ ಬೀಳು ತೇಟು ನಿಂಗೆ. ಸರಿ ಮೇಡಮ್, ಆಯಿತು. ಬಾರ ರವಿಗೆ, ನೀನು ಊರಿಗೆ ಹೋಗ. ನಾನು ಊರ್ಕನ ಓದ್ತೀನಿ, ಎಲ್ಕನ ಓದ್ತೀನಿ. ನನ್ನ ಪಾಡಕ್ಕೆ ನಾನು ಬಿಟ್ಬಿಡಪ್ಪ, ನಿನ್ನ ಸವಾಸ ಸಾಕು. ಬಾಪ, ಮನೆಗೆ ಹೋಗೋಣ. ನಡಿಯಮ್ಮ, ಸಾಕು ಇಲ್ಲಿ ವನವಾಸ ಬಿದ್ದಿದ್ದು.